ಕೃಷಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಕಡೂರು. ಈಗಾಗಲೇ ನೋಡ್ತಾ ಇದ್ದೀವಿ, ರೈತರು ಮತ್ತೆ ಈಗಿನ ಯುವಕರು ಸಾಕಷ್ಟು ಈಗಾಗಲೇ ಒಂದು ಕೃಷಿಯತ್ತ ಮುಖವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಡಿಕೆ ಬೆಳೆಯತ್ತ ಮುಖವನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಅಡಿಕೆ ಬೆಳೆಯನ್ನ ಹೇಗೆ ಬೆಳಿಬೇಕು, ಅದರ ಮುಂಜಾಗ್ರತಾ ಕ್ರಮವನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ. ಈಗಾಗಲೇ ನಾವು ಬೆಳಿಬೇಕು ಅಂತ ರೆಡಿಯಾಗಿರ್ತಾರೆ, ಆದ್ರೆ ಬೆಳೆಯಲು ಏನೆಲ್ಲ ಪ್ರಯೋಜನಗಳನ್ನ ಮಾಡ್ಕೊಳ್ಬೇಕು, ಮುಂಜಾಗ್ರತಾ ಕ್ರಮವನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಜೊತೆ ಕೂಡ ಗೆಸ್ಟ್ ಕೂಡ ಇದ್ದಾರೆ, ಅಡಿಕೆ ಬೆಳೆಗಾರಂತಹ ಚನ್ನಬಸಪ್ಪ ಕೆಜಿ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗಾಗಲೇ ತುಂಬಾ ಜನ ಕೂಡ ಅಡಿಕೆ ಬೆಳೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಪ್ರಮುಖವಾಗಿ ಲಕ್ಷಗಟ್ಟಲೆ ಎಕರೆಗೆ ದುಡ್ಡನ್ನ ತಂದು ಕೊಡುವಂತದ್ದು ಈ ಬೆಳೆ, ಅಡಿಕೆ ಬೆಳೆ. ಆದ್ದರಿಂದ ಸಾಕಷ್ಟು ಯುವಕರಾಗಿರ್ಬೋದು, ರೈತರಾಗಿರ್ಬೋದು ಇದ್ರ ಕಡೆ ಮುಖವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವಾರ್ಷಿಕ ಬೆಳೆ ಆಗಿರ್ಬೋದು, ಆದ್ರೂ ಕೂಡ ಜೇಬ್ ತುಂಬಿಸುತ್ತೆ ಈ ಬೆಳೆ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಸಲಹೆಯನ್ನ ಕೊಡೋದಾದ್ರೆ, ಮೊದಲಿಗೆ ಅಂದ್ರೆ ಸೂಕ್ತ ಮಣ್ಣು, ಇದರಲ್ಲಿ ಪ್ರಮುಖವಾಗಿ ಯಾವ ಮಣ್ಣಿನಲ್ಲಿ ಅತ್ಯಧಿಕವಾಗಿ ಲಾಭವನ್ನ ಪಡ್ಕೊಳ್ಬಹುದು? ಇದರಲ್ಲಿ ಅತ್ಯಧಿಕವಾಗಿ ಒಳ್ಳೆ ಮಣ್ಣು ಅಂತಂದ್ರೆ ಮಸಾಲೆ ಮಿಕ್ಸ್ ಬರುತ್ತೆ. ಓಕೆ, ಆ ಮಣ್ಣಾದರೆ ಶ್ರೇಷ್ಠವಾದ ಮಣ್ಣು. ಆಮೇಲೆ ಕೆಂಪು ಮಣ್ಣು ಬರುತ್ತೆ, ಆಮೇಲೆ ಎರೆ ಮಣ್ಣಲ್ಲಿ ಬರುತ್ತೆ. ಅಂದರೆ ಶ್ರೇಷ್ಠವಾದ ಮಣ್ಣು ಅಂದರೆ ಇದು ಮಸಾಲೆ ಮಿಕ್ಸ್ ಇರುತ್ತೆ, ಕೆಂಪು. ಅದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಕಪ್ಪು ಮಣ್ಣಲ್ಲೂ ಕೂಡ ಇತ್ತೀಚೆಗೆ ಜಾಸ್ತಿ ಬೆಳೆಗಳು ಬರುತ್ತೆ. ಅಂದರೆ ಸ್ವಲ್ಪ ಕಮ್ಮಿ. ಓಕೆ, ಕಮ್ಮಿ. ಅದು ಎಲ್ಲ ಜಿಗಿಟಿರುತ್ತೆ, ಸ್ವಲ್ಪ ಬೇರೆಲ್ಲ ಬಿಡೋದಿಲ್ಲ ಅದರೊಳಗೆ. ಓಕೆ, ಹಾಗಾಗಿ ಅದಕ್ಕೆ ಸೂಕ್ತ ಅಂದರೆ ಕೆಂಪು ಮಣ್ಣು, ಆಮೇಲೆ ಮಸಾಲೆ ಮಿಶ್ರಿತವಾದಂಥ ಮಣ್ಣು ಬೇಕು. ಓಕೆ ಸರ್, ಈಗ ಪ್ರಮುಖವಾಗಿ ಅಡಿಕೆಗಳನ್ನು ನಾಟಿ ಮಾಡುವಂತಹ ವಿಧಾನ ಹೇಗಿರುತ್ತೆ? ನಾಟಿ ಮಾಡೋ ವಿಧಾನನ ನಾವು ಫಸ್ಟ್ ಒಂದು 30-35 ವರ್ಷ ಆಗಿರೋಂಥ ಒಂದು ಗಿಡನ ಅದನ್ನು ಗೋಟಿ ಬಿಟ್ಟು, ಆಮೇಲೆ ಅದನ್ನ ತೋಟದಿಂದ ತಗೊಂಡ್ಬಂದು ಮತ್ತೆ ಅದರ ಬೈಫರ್ಕೇಷನ್ ಮಾಡ್ತೀವಿ. ಒಳ್ಳೊಳ್ಳೆದೆಲ್ಲ ಗೋಟ್ ತೆಗಿತೀವಿ. ಗೋಟ್ ತೆಗೆದು ಅದನ್ನೊಂದು ಗೋಣಿ ಚೀಲದಲ್ಲಿ ಹಾಕಿ ಅದನ್ನ ಸಸಿ ಮಾಡಿ, ಸಸಿ ಮಾಡಾದ್ಮೇಲೆ ಒಂದು 3-6 ಒಂದು ವರ್ಷ ಬಿಟ್ಮೇಲೆ ಮತ್ತೆ ಅದು ಪ್ಲಾಂಟಿಂಗ್ ಮಾಡ್ತೀವಿ. ಪ್ಲಾಂಟಿಂಗ್ ಯಾವ ಥರ ಮಾಡಬೇಕು ಅಂತಂದರೆ 9x9. ಓಕೆ, 9x9 ಅಂದರೆ ಒಂದು ಎಕರೆಗೆ 540 ಗಿಡ. ಸರ್, ಈಗ ಅಡಿಕೆ ಗೋಟು ನಾವು ತರ್ತೀವಿ ಅಂದರೆ ಸೂಕ್ತವಾಗಿ ಅಡಿಕೆ ಗೋಟು ಅಂದರೆ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹೌದು, ಆ ಅಡಿಕೆ ಗೋಟಿಂದರೆ ಮುಖ್ಯವಾಗಿ ನಮಗೆ ಬೆಳೆಗೆ ಅನುಕೂಲ ಆಗುತ್ತೆ. ಹೌದು. ನಾವು ಯಾವ ಥರ ಚೂಸ್ ಮಾಡ್ಬೋದು ಅದನ್ನು? ಹೌದು, ಚೂಸು ಅಂತಂದರೆ ನಾವು ಫಸ್ಟ್ ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ ನೋಡ್ಬೇಕು. ಆ ಮರದಲ್ಲಿ ಯಾವ್ದು ಈಲ್ಡ್ ಚೆನ್ನಾಗಿ ಬರುತ್ತೆ, ಆಮೇಲೆ ಸಿಪ್ಪೆ ತೆಳು ಇರ್ಬೇಕು ಅದ್ರದ್ದು. ಓಕೆ, ತೆಳು ಇದ್ದರೆ ತೂಕನೂ ಚೆನ್ನಾಗಿ ಬರುತ್ತೆ. ಓಕೆ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಅಂದ್ರೆ 30 ವರ್ಷದ ಅಬೋವ್, 30 ವರ್ಷದ ಅಬೋವ್ ಆಗಿರ್ಬೇಕು. ಅಂದ್ರೆ ಅದಕ್ಕಿಂತ ಕಮ್ಮಿ ಮರದ ಏನಾದ್ರು ಅಂತ ತಗೊಂಬಂದ್ರೆ ಅದು ನಮಗೆ ಗೊತ್ತಿರಲ್ಲ ಕೆಲವರಿಗೆ. ಹೌದೌದು, ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಈಗ ಮೊದಲು ಆ ಬೆಳೆನ ಮಾಡ್ತಾ ಇರ್ತಾರೆ, ಆದ್ರೆ ಗೊತ್ತಿರಲ್ಲ. ಕೆಲವರು ದುಡ್ಡಿಗೋಸ್ಕರ ಈಗ 10 ವರ್ಷದ ಮರದ್ದು, 5 ವರ್ಷದ ಮರದ್ದು ಈ ತರ ತಗೊಂಬಂದು ಏನಾದ್ರು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅದು ತಪ್ಪದು. ನಮ್ಮ ಅನುಭವದ ಪ್ರಕಾರ ಅಂದ್ರೆ 30 years ಮೇಲಾದ್ರೆ ಒಳ್ಳೇದು. ಇನ್ ಕೇಸ್ ಒಳ್ಳೆ ಆಗ್ತಂದ್ರೆ ಅದು ಜಲ್ದಿ ಹೋಗುತ್ತೆ, ಸತ್ತೋಗುತ್ತೆ ಗಿಡ. ಅಂದ್ರೆ ನಾವು ಸೂಕ್ತವಾಗಿ 30 ವರ್ಷದ ಮೇಲಿಂದ ಗೋಟಿಂದ ನಾವೇನಾದ್ರೂ ಅಡಿಕೆ ಸಸಿಯನ್ನ ಪ್ರಾರಂಭ ಮಾಡಿದ್ರೆ ಅಥವಾ ಚೆನ್ನಾಗಿ ಇಳುವರಿ ಪಡಿಬಹುದು 100%. ಅಂದ್ರೆ ಯಾವೆಲ್ಲ ಸೂಕ್ತ ಕ್ರಮ ಅಂದ್ರೆ ನಾವು ಗೋಟು ರೆಡಿ ಮಾಡ್ತೀವಿ, ಅಥವಾ ಮಣ್ಣು ಯಾವ ತರ ಇರ್ಬೇಕು ಸರ್ ಅದಕ್ಕೆ? ರೆಡಿ ಮಣ್ಣೇನು ಬೇಡ ಅದಕ್ಕೆ. ನಾವು ಫಸ್ಟ್ ಒಂದು ಗೋಣಿ ಚೀಲದಲ್ಲಿ ಕಟ್ಟಾಕ್ಬಿಡ್ತೀವಿ. ಈಗ ನಮ್ಗೆ ದುಡ್ಡು ಅಷ್ಟು ಇರೋದಿಲ್ಲ ಸಸಿಗಳು ತರೋಷ್ಟು. ಹೌದು, ಆದ್ರೆ ನಾವೇ ಮಾಡ್ಕೋಬೇಕು ಮನೆಯಲ್ಲಿ. ಅಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಮಾಡ್ಕೊಳ್ಬಹುದು? ಏನಿಲ್ಲ, ಒಂದು 5,000 ನೀವು ಗೋಟ್ ತರ್ತೀರಿ ಅಂದ್ರೆ ಒಂದು ಚೀಲದಲ್ಲಿ, ಗೋಣಿ ಚೀಲದಲ್ಲಿ ಹಾಕಿ ದಿವಸ ನೀರು ಹಾಕ್ಬೇಕು ಅದಕ್ಕೆ. ಒಂದು 3 months ಆಫ್ಟರ್ ಅದು ಎಲ್ಲ ಇದು ಬರುತ್ತೆ, ಏನು ಮೊಳಕೆ ಬರುತ್ತೆ. ಮೊಳಕೆ ಬಂದಾಗಿ ಒಂದು ತಿಂಗಳ ಮೇಲೆ ನಾವು ಅದಕ್ಕೆ ಪಾಕೆಟ್ ಮಾಡಿ ಸಸಿ ಮಾಡಬೇಕು. ಅದು ಬಿಟ್ಟಾಗಿ 1 ವರ್ಷಕ್ಕೆ ಮತ್ತೆ ಪ್ಲಾಂಟಿಂಗ್ ಮಾಡಬೇಕು. ಅದು ಬಿಟ್ಟು 1 ವರ್ಷಕ್ಕೆ ಪ್ಲಾಂಟಿಂಗ್ ಬರುತ್ತೆ. ಅಂದ್ರೆ ಯಾವ ತರ ಅಂದ್ರೆ ನಾವೀಗ 1 ಎಕರೆಯಲ್ಲಿ ಎಷ್ಟು ಸಸಿಗಳನ್ನ ಕೂರಿಸಬಹುದು? 1 ಎಕರೆಯಲ್ಲಿ ತೆಂಗಿನ ಗಿಡ ಹಾಕ್ದಂಗೆ ಬರೇ ಅಡಿಕೆ ಕೂರಿಸ್ಬೇಕು. 9x9 ಅಂತಂದ್ರೆ 540 ಕೂರುತ್ತೆ. 10x10 ಅಂದ್ರೆ 420 ಕೂರುತ್ತೆ. ಈಗ ಹೊಸ್ದಾಗೆ ಮತ್ತೆಲ್ಲ 6x9 ಮಾಡ್ತಾರೆ, 6x9 ಮಾಡ್ತಾರೆ. ಅದಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂರುತ್ತೆ. ಅಂದ್ರೆ ಜಾಸ್ತಿ ಜಾಗ ಡಿಸ್ಟೆನ್ಸ್ ಆದ್ರೆ ಅನುಕೂಲ ಆಗುತ್ತಾ? ಇಲ್ಲ, ಅದು ಸ್ಟ್ಯಾಂಡರ್ಡ್ ಇರೋದು 9x9. ಈಗ ನಡುವೆ ನಾವು ಏನಾದ್ರು ಮತ್ತೆ ಅದಕ್ಕೆ ಇಂಟರ್ಕ್ರಾಪ್ ಬೆಳಿಬೇಕು ಅಂದ್ರೆ ಚೆನ್ನಾಗುತ್ತೆ. ಈಗ ಒಂದು ಗಿಡದ ಎಲೆ 4 ಅಡಿ 5 ಅಡಿ ಬರುತ್ತೆ, 5 ಅಡಿ 5 ಅಡಿ. ಅದ್ರ ಬೇರೆ ಅಲ್ಲಿಗೆ ಅಷ್ಟೇ ಬರೋದು. ಎಷ್ಟು ಏನು ಮೇಲೆ ಅಳ್ಕೊಂಡಿರುತ್ತೋ ಅದು ಆ ಲೆವೆಲಿಗೆ ಅದ್ರ ಬೇರೆ ಬರೋದು. ಹಂಗಾಗಿ 9x9 ಎಲ್ಲರೂ ಚೂಸ್ ಮಾಡೋದು ಅದನ್ನೇ. ಓಕೆ,
ಅಂದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸರ್ ಈಗ ಪ್ರಮುಖವಾಗಿ ನಾವು ಬೆಳೆನೂ ಬೆಳಿಬೇಕು ಹಾಂ ಇಂಟರ್ ಕ್ರಾಪ್ ಮತ್ತೆ ಹಾ ಇಂಟರ್ ಕ್ರಾಪು ನಾವು 3 ಇಯರ್ಸ್ 4 ಇಯರ್ಸ್ ಮಟ್ಟ ಬೆಳ್ಕೊಬೋದು ಅದರಲ್ಲಿ. ಓಕೆ ಮೆಕ್ಕೆಜೋಳ ಬೆಳಿಬೋದು, ಹತ್ತಿ ಬೆಳಿಬೋದು, ಏನು ಮತ್ತು ಮೆಣಸಿನ ಗಿಡ. ಹೌದು. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಮ್ಮ ತಂದೆಯವರೆಲ್ಲ ಅದ್ರಲ್ಲಿ ಬೆಳೆದಾರೆ, ಸಾಕಷ್ಟು ಥರ ಬೆಳೆದಾರೆ. ಆದ್ರೆ ನಾವು ಮೆಣಸಿನ ಗಿಡ ಅಥವಾ ಏನಾದ್ರು ಬೆಳ್ಕೊಂಡು ಎಲ್ಲದೂ ಬೆಳಿಬೋದು, ಎನಿ ಇಂಟರ್ ಕ್ರಾಪ್ ಎನಿ ಬೆಳಿಬೋದು. ಅಥವಾ ಬಾಳೆ ಬೆಳಿಬೋದು, ಬಾಳೆ ಬೆಳೆದ್ರು ಒಳ್ಳೇದು. ಅದಕ್ಕೆ ಅಂದ್ರೆ ನೆರಳು ಸಿಕ್ತಂಗ ಆಗುತ್ತೆ, ನೆರಳು ಸಿಗುತ್ತೆ ಮತ್ತೆ ಜಲ್ದಿನೂ ಬರ್ತದೆ ಫಸಲು. ಬಾಳೆ ಬೆಳೆದ್ರಿಂದ ಹೌದು ಅದು ಬೇಗನೂ ಒಂಚೂರು ಪಿಕಪ್ ಆಗುತ್ತೆ ಹೌದು ಗಿಡ ಹೌದು ಕೂಡ. ಹೌದು ಅದರಿಂದ ಅದು ಅನುಕೂಲ ಆಗುತ್ತೆ ಹೌದು ಸಸಿಗೆ. ಹೌದು. ಎಸ್, ಈಗ ಪ್ರಮುಖವಾಗಿ ಸರ್ ಈಗ ಕೆಲವು ಗಿಡಗಳನ್ನ ನಾವು ಚೂಸ್ ಮಾಡ್ತಿರ್ತೀವಿ ಅಥವಾ ನಾವೇ ಗೋಟ್ ಮಾಡಿ ನಾವು ಆಯ್ಕೆ ಮಾಡ್ಕೊಳ್ತೀವಿ. ನಾವು ಹಾಕಿದ್ಮೇಲೆ ಏನೆಲ್ಲ ಪೌಷ್ಟಿಕಾಂಶವನ್ನ ಕೊಡ್ಬೇಕು ಅದಕ್ಕೆ? ಫಸ್ಟ್ 2x2 ಗುಂಡಿ ಹೊಡ್ಕೊಂಡದು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಮಣ್ಣು ಹಾಕಿ ಮುಚ್ಚಿ ಒಂದು 2 ತಿಂಗಳು ಬಿಡಬೇಕಂದು. 2 ತಿಂಗಳಿಂದ 3 ತಿಂಗಳು ಬಿಟ್ಟು ಆಮೇಲೆ ಪ್ಲಾಂಟಿಂಗ್ ಮಾಡಿದ್ರೆ ನಿಮಗೆ 4 ಇಯರ್ಸ್ 5 ಇಯರ್ಸ್ಗೆ ಅಂದ್ರೆ ಕೆಲವರು ಹೇಳ್ತಾರೆ 7 ವರ್ಷ ಬೇಕಾಗುತ್ತೆ. ಅದು ಡಿಪೆಂಡ್ ಅಪಾನ್ ಸಾಯಿಲ್. ಓಕೆ ಓಕೆ. ಅಂದ್ರೆ ಮಣ್ಣು ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಥವಾ ಏನಾದ್ರು ನಾವು ರಾಸಾಯನಿಕವಾಗಿ ಕೊಡ್ತಾರೆ ಈಗೆಲ್ಲ ಮಾಮೂಲಿ. ಈಗ ರಾಸಾಯನಿಕ ಈಗ ಕೊಡದಲ್ಲೇ, ಈಗ ತಿಪ್ಪೆ ಮೇಲೆ ಊರಿದ್ರು ಈಗ ಫಸಲು ಬರಲ್ಲ. ಹೌದು, ರಾಸಾಯನಿಕ ಕೊಟ್ಟರೆ ಅಲ್ಲಿ ಬರೋದು. ಇಲ್ಲಿ ಪ್ರಮುಖವಾಗಿ ಸಗಣಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಇದನ್ನು ಕೂಡ ಅತಿ ಹೆಚ್ಚಾಗಿ ಬಳಸ್ತಾರೆ. ಅಂದ್ರೆ ಬೆಳೆಯೋ ಟೈಮಲ್ಲಿ, ಹಾಕೋ ಟೈಮಲ್ಲಿ. ಅದೇ ರೀತಿ ರಾಸಾಯನಿಕವಾಗಿ ಏನಾದ್ರು ನಾವು ಬಳಕೆ ಮಾಡಿದ್ರೆ ಏನಾದ್ರು ಇನ್ನೂ ಹೆಚ್ಚುವರಿಯಾಗಿ ಏನಾದ್ರು ಬೇಗ ಬರಬಹುದಾ ಅಂತ? ಬರುತ್ತೆ. ಅಂದ್ರೆ 4 ಇಯರ್ಸ್ ಬೇಕೇ ಬೇಕು. ಅಟ್ ಎನಿ ಕಾಸ್ಟ್ 4 ಇಯರ್ಸ್ ಬೇಕು. 4 to 5 ಇಯರ್ಸ್. 5 ಇಯರ್ಸ್ ಅಲ್ಲಿ ನಾವು ಫಸಲು ತಗೊಬೋದು. ಅಂದ್ರೆ ಫಸ್ಟ್ ವರ್ಷ ಹೇಗಿರುತ್ತೆ ಸರ್ ಅದು? ಫಸ್ಟ್ ಇಯರ್ಸ್ ನಿಧಾನ ಗ್ರೋತ್ ಆಗ್ತಾ ಇರ್ತದೆ. ಗ್ರೋತ್ ಆದಾಗ ಅದಕ್ಕೆ ಈಗ ಈ ಉಷ್ಣಾಂಶಕ್ಕೆ ಸ್ವಲ್ಪ ರೋಗ ಬರುತ್ತೆ, ಅದಕ್ಕೆ ಔಷಧಿ ಎಲ್ಲ ಸ್ಪ್ರೇ ಮಾಡಬೇಕು. ಓಕೆ. ಅಂದ್ರೆ ಸರ್ ನಾವೀಗ ಚಿಕ್ಕ ಗಿಡದಿಂದ ದೊಡ್ಡ ಗಿಡದ ಆಗೋವರೆಗೂ ಕೂಡ ನಾವು ಒಂಥರ ಮಗು ತರ ನೋಡ್ಕೊಳ್ಬೇಕು. ಹೌದು, ಮಗು ತರ ನೋಡ್ಕೊಂಡ್ಲೆ. ಅಂದ್ರೆ ನೀವು ಅದನ್ನ ಮಗು ತರ ನೋಡ್ಕೊಂಡ್ರೆ ನಮ್ಮನ್ನ ಅದು ಸಾಕ್ತದೆ, ಸಾಯೋವರೆಗೂ ನಿಮ್ಮನ್ನ ಸಾಕ್ತದೆ. ಒಂದು ನಿಮ್ಮ ಸ್ವಂತ ಮಗು ತರ. ಹೌದು, ಅದನ್ನ ನೋಡ್ಕೊಂಡ್ರೆ ಸಾಕು. ಅದಕ್ಕಿಂತನೂ ಕೇರ್ ತಗೊಂಬೇಕು. ಹೌದು, ಅಂದ್ರೆ ನೀವು 5 ವರ್ಷ ಕೇರ್ ತಗೊಂಡ್ರೆ ಸಾಕು, ಅದ್ ನಿಮ್ಮನ್ನ ಲೈಫ್ ಪೂರ್ತಿ ಕೇರ್ ತಗೊಳ್ಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ನಿಜವಾಗ್ಲೂ ಈಗ ನಮ್ಮ ಮನೆ ಮಕ್ಳು ನಾವು ಹೆಂಗ್ ಸಾಕ್ತೀವೋ ಹಂಗೆ ಸಾಕಿದ್ರೆ ಅದು ನಮ್ಮನ್ನ ಸಾಕುತ್ತೆ. ಹೌದು, ತುಂಬಾ ಒಳ್ಳೇದು ಇದು. ಇನ್ನು ಪ್ರಮುಖವಾಗಿ ಸರ್ ಈಗ ಬೆಳೆ ವಿಷಯಕ್ಕೆ ಬಂದ್ರೆ, ಈಗ ನೀವು ಆಗ್ಲೇ ಹೇಳಿದ್ರಿ ಅನೇಕ ಬೆಳೆಗಳನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ರೈತರು ಇರ್ತಾರೆ. ಹೌದು, ಅಂದ್ರೆ 1 ಎಕರೆ 2 ಎಕರೆ ಇಟ್ಕೊಂಡು ಜೀವನ ಮಾಡ್ತಿರೋರು ಇರ್ತಾರೆ. ಹೌದು. ಈ ಬೆಳೆನೂ ಮಾಡಿ ಆ ಬೆಳೆಯನ್ನು ಮಾಡಿದ್ರೆ ಏನೆಲ್ಲ ಅನುಕೂಲ ಆಗಬಹುದು? ಅಲ್ಲ, ಈಗ 1 ಎಕರೆ ಇದನ್ನು ಮಾಡಿದಾಗ ಅವನಿಗೆ ಇನ್ಕಮ್ ಸೋರ್ಸ್ ಬೇರೆ ಕಡೆಯಿಂದ ಬರ್ತಿರಲ್ಲ. ಸೊ ಹಂಗಾಗಿ ಇಂಟರ್ ಕ್ರಾಪ್ ಮಾಡಿದ್ರೆ ಬಾಳೆ ಬೆಳಿಬೋದು, ಮೆಣಸಿನ ಗಿಡ ಬೆಳಿಬೋದು, ಹತ್ತಿ ಬೆಳಿಬೋದು, ಪ್ರತಿಯೊಂದು ಯಾವುದೇನು ತರಕಾರಿ ಮಾಡ್ಕೊಬೋದು. ಅವಾಗ ಅದೆಲ್ಲ 3 ತಿಂಗಳು 4 ತಿಂಗಳಿಗೆ ಒಂದೊಂದು ಬೆಳೆ ಬರೋದು. ಅದು ವರ್ಷ 2 ಬೆಳೆ ಬೆಳ್ಕೊಬೋದು. ಅವನದು ಎಕಾನಮಿಕಲಿ ಅವನಿಗೆ ಚೆನ್ನಾಗುತ್ತದು. ಸರ್, ಈಗ ಪ್ರಮುಖವಾಗಿ ಅಡಿಕೆ ತೋಟವನ್ನು ನಿರ್ವಹಣೆ ಮಾಡೋದು ಹೇಗೆ? ನಿರ್ವಹಣೆ ಮಾಡೋದಂದ್ರೆ ತುಂಬ ಈಸಿ ಇದೆ. ಅದು ಭಾಳ ಏನು ಕಷ್ಟದ ಕೆಲಸ ಅಲ್ಲ. ಬೇರೆದು ಹೋಲಿಸ್ಕೊಂಡ್ರೆ, ಬೇರೆ ಕ್ರಾಪಿಗೆ ಹೋಲಿಸ್ಕೊಂಡ್ರೆ ಇವತ್ತೇ ಮಾಡಬೇಕು ಅನ್ನೋದು ಏನಿಲ್ಲ ಅಲ್ಲಿ. ನಾವು ನಾಳೆ ನಾಳೆ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಹಿಂಗೆ ಮುಂದುವರ್ಸ್ಕೊಂತ ಬೇಕಾದ್ರೆ ನೀರು ಬಿಡೋದು 2 ದಿವಸ ಹೆಚ್ಚು ಕಡಿಮೆ ಆಗಲಿ ತಡೀತದೆ. ಬೇರೆ ಕ್ರಾಪ್ ಈಗ ಭತ್ತಕ್ಕೆ ಅವತ್ತೇ ಬಿಡಬೇಕು, ಅವತ್ತೇ ಕಳೆ ತೆಗಿಬೇಕು, ಅವತ್ತೇ ಗೊಬ್ಬರ ಹಾಕ್ಬೇಕು. ಇದು ಆ ಥರ ಇಲ್ಲ, ನಮಗೆ ಟೈಮ್ ಕೊಡುತ್ತೆ ಇದು. ಓಕೆ ಸರ್, ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ, ಅಂದರೆ ನೀವು ಕೂಡ ಅಡಿಕೆನ ಬೆಳೆದಿದ್ದೀರಾ ಅಥವಾ ನೀವು ಯಾವ ರೀತಿ ನೋಡ್ಕೊಳ್ರಿ ನಿಮ್ಮ ತೋಟನ ಎಲ್ಲ? ನಮ್ಮ ತೋಟ ಎಲ್ಲ ನಾವು ಈಗ ಫಸ್ಟು ಈಗ ಅಕ್ಟೋಬರ್ ನವಂಬರ್ ಬಂತು ಅಂದರೆ ನಾವು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಪ್ಲಸ್ಸು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ, ಲಘು ಪೋಷಕಾಂಶಗಳು. ಆಮೇಲೆ ಇದು NPK. NPK ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು 19 ಗೊಬ್ಬರ ಕೊಡ್ತೀವಿ. ಅದಿಲ್ಲ ಅಂತಂದರೆ 10 26. ಆಮೇಲೆ ಅದಿಲ್ಲ ಅಂದರೆ ಸುಫಲ. ಈಗ ಮಾದನ ಅಂತ ಹೊಸ ಬಂದಿದೆ, 9 24 ಅಂತ. ಆದರೆ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಅಂದ್ರೆ ಸರ್, ಈಗ ನೀವು ಸಸಿ ಎಲ್ಲ ಹಾಕಿ ಅಥವಾ ನೀವೇ ಬೆಳೆದಿದ್ದ ಅಥವಾ ನೀವು ಗೋಟ್ ಎಲ್ಲ ತಯಾರು ಮಾಡಿ? ಇಲ್ಲ, ಈಗೆಲ್ಲ ನಾವು ತಯಾರು ಮಾಡ್ಕೊಂತಿದ್ವಿ. ನೀವು ತಯಾರು ಮಾಡ್ಕೊಳ್ಳಿ? ನಾವೇ ತಯಾರು ಮಾಡ್ಕೊಂತಿದ್ವಿ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾರು ತಿಳಿಸ್ಕೊಡ್ಬೋದಾ? ಹೇಳ್ಬೋದು. ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ಈಗ ಫಸ್ಟು ಅಡಿಕೆ ಕೊಯ್ಲು ಬಂದಾಗ ನಾವು ಏನು ಮಾಡ್ತೀವಿ, ಫಸ್ಟು ಗೊನೆ ತೆಗಿತೀವಿ. ಅದನ್ನ ಫಸ್ಟ್ ಗೊನೆ ತೆಗಿತೀವಿ. 2ನೇ ಗೊನೆ ಏನು ಮಾಡಿಬಿಡ್ತೀವಿ, ಅದನ್ನ ಏನು ಇದಕ್ಕೆ ಬಿಡ್ಕೊಳ್ತೀವಿ, ಅದು ಅಡಿಕೆ ಸಸಿ ಮಾಡಲಿಕ್ಕೆ ಗೊನೆ ಬಿಟ್ಕೊಂಡು ಮತ್ತು ಅದರಿಂದ ಎಲ್ಲ ಚಾಲಿ ಬಂದಮೇಲೆ ಅದನ್ನ ತೋಟದಿಂದ ಕೊಯ್ಕೊಂಬಂದು ಮತ್ತು ಅದರಲ್ಲಿ ಆರಿಸ್ತೀವಿ. ಎಲ್ಲ ಒಳ್ಳೊಳ್ಳೇದು ಆರಿಸಿ ಅದರಲ್ಲಿ ಆಮೇಲೆ ಒಂದು 5,000 ಬೇಕು ಅಂತಂದ್ರೆ ನಾವು ಒಂದು ಗೋಣಿ ಚೀಲದಲ್ಲಿ ಹಾಕಿ, 1-2 ಗೋಣಿ ಚೀಲದಲ್ಲಿ ದಿವಸ ನೀರು ಬಿಡ್ಕೊಂತಿದ್ರೆ 1-2-3 ತಿಂಗಳಿಗೆ ನಮಗೆ
ಅದ್ರ ಮೊಳಕೆ ಬರುತ್ತೆ. ಆಮೇಲೆ ಮೊಳಕೆ ಬಂದಾದಮೇಲೆ ಪಾಕೆಟ್ ಮಾಡ್ತೀವಿ. ಓಕೆ. ಪಾಕೆಟ್ ಮಾಡಿ ಒಂದು 8 ತಿಂಗಳಿಂದ 1 ವರ್ಷ ಬಿಡ್ತೀವಿ. ಆಮೇಲೆ ಮತ್ತೆ ಪ್ಲಾಂಟಿಂಗ್ ಮಾಡ್ತೀವಿ ಅದನ್ನ. ಮತ್ತೆ ಪ್ಲಾಂಟಿಂಗ್ ಮಾಡಿ ಮತ್ತೆ ಅದರ ನಾವು ಇಂಟರ್ ಕ್ರಾಪ್ ಬೆಳೆಯೋಂಗಿದ್ರೆ ಇಂಟರ್ ಕ್ರಾಪು ಬೆಳೆದ್ಬಿಡ್ತೀವಿ. ಓಕೆ. ಹತ್ತಿ, ಜೋಳ ಅವೆಲ್ಲ ಬೆಳ್ಕೊಳ್ತೀವಿ. ಆಮೇಲೆ ಆದಮೇಲೆ 4ರಿಂದ 5 ವರ್ಷಕ್ಕೆ ಬೆಳೆ ಬರುತ್ತೆ. ಓಕೆ. ಕಟಾವಿಗೆ ಬರುತ್ತೆ. ಕಟಾವಿಗೆ ಬಂದಾದ್ಮೇಲೆ ಕಟಾವು ಮಾಡ್ಕೊತೀವಿ. ಫಸ್ಟು ಒಂದು 3 ಇಯರ್ಸು 4 ಇಯರ್ಸು ಸ್ವಲ್ಪ ಇಳುವರಿ ಕಮ್ಮಿ ಇರುತ್ತೆ, ತೂಕನೂ ಕಮ್ಮಿ ಇರುತ್ತೆ. ಆಫ್ಟರ್ 12 ಇಯರ್ಸ್ ಆದರೆ ಒಳ್ಳೆ ಇಳುವರಿ ಬರುತ್ತೆ. ಒಳ್ಳೆ ಇಳುವರಿನೂ ಬರುತ್ತೆ, ತೂಕನೂ ಬರುತ್ತೆ. ಅಬೌಟ್ ನಮ್ಮ ನೆಲದಲ್ಲಿ 17ರಿಂದ 18 kgವರೆಗೂ 1 ಕ್ವಿಂಟಲ್ ಹಸಿ ಅಡಿಕೆಗೆ, ಒಣ ಅಡಿಕೆ ಅಷ್ಟು ಬರುತ್ತೆ. ಓಕೆ ಸರ್, ಅಡಿಕೆಯಲ್ಲಿ ತುಂಬ ವಿಧಗಳಿದೆ. ಅಂದರೆ ಸುಮಾರು 152-156 ಥರ ಇದೆ ಅಡಿಕೆಯಲ್ಲಿ. ಓಕೆ. ಅಂದರೆ ನಮ್ಮ ಸೈಡ್ಗೆ, ಅಂದರೆ ಮಲೆನಾಡು ಸೈಡ್ ಆಗಿರ್ಬೋದು ಅಥವಾ ಈಗ ಅರೆ ಮಲೆನಾಡು ಆಗಿರ್ಬೋದು, ಬಯಲ್ಸೀಮೆ ಆಗಿರ್ಬೋದು, ವಿವಿಧ ರೀತಿಯ ತಳಿಗಳು ಕೂಡ ಸಿಗ್ತವೆ. ಅಂದರೆ ಎಲ್ಲೆಲ್ಲಿಗೆ ಯಾವ ಸೂಕ್ತ ಆಗಾದ್ರೆ? ಸೂಕ್ತ ಅಂದ್ರೆ ಆಯಾ ಪ್ರದೇಶಕ್ಕೆ ಬೇಕದು. ಈಗ ನಾವು ಮಲೆನಾಡಿಂದ ತಂದು ಹಾಕಿದ್ರೆ ನಮ್ಮ ಇದಕ್ಕೆ ಅದು ಹೊಂದ್ಕೊಳ್ಳೋದು ಕಷ್ಟ ಸ್ವಲ್ಪ. ಓಕೆ. ಸೊ ಹಾಗಾಗಿ ನಮ್ಮಲ್ಲೇ ನಾವು ಮಾಡ್ಕೊಬೇಕದು, ನನ್ನ ಅನುಭವದ ಪ್ರಕಾರ. ಅಂದ್ರೆ ಇತ್ತೀಚೆಗೆ ಉತ್ತರ ಕನ್ನಡ ಸೈಡಲ್ಲೂ ಈಗ ಸಿಕ್ಕಾಪಟ್ಟೆ ಬೆಳೀತಾರೆ. ಈಗ ಹೆಚ್ಚು ಕಡಿಮೆ 4.5 ಲಕ್ಷ ಹೆಕ್ಟೇರ್ ಬೆಳೀತದೆ ಈಗ. ಹೌದು. ಅಂದರೆ ಎಕ್ಸ್ಟೆಂಡ್ ಆಗಿರೋದು ಅಲ್ಲಿ 7 ಲಕ್ಷ ಎಕರೆ ಆಗುತ್ತೆ. ಈಗ ಏನಪ್ಪ ಅಂದರೆ ಏನು ಬೆಳೆದ್ರೆ ನಮಗೆ ಬೆಲೆನೇ ಸಿಗ್ತಾ ಇಲ್ಲ. ಒಂದು ಭತ್ತ ಬೆಳೆದ್ರೆ ಅದೇನಪ್ಪ ಈ ಕಡೆಯಿಂದ ಹಿಂಗೆ ತೆಗೆದು ಹಾಕ್ಬೇಕು, ಮತ್ತೆ ದುಡ್ಡು ಇಲ್ಲಿಂದ ಬಂತಂದ್ರೆ ಮತ್ತೆ ಅಲ್ಲಿಗೆ ಹಾಕ್ಬೇಕಲ್ಲ. ಇನ್ವೆಸ್ಟ್ಮೆಂಟ್ ಇದು ಅರ್ನೇನಿಲ್ಲ ಅದ್ರಾಗೆ. ಇದು ಅಂದರೆ ನಮ್ಮ ಒಂದು ವರ್ಷಕ್ಕೆ ನಾವು 10 ಕ್ವಿಂಟಲ್ ಮಿನಿಮಮ್ ಮ್ಯಾಕ್ಸಿಮಮ್ ಬೆಳೆದ್ರು ನಮಗೆ ಇವತ್ತಿನ ಲೆಕ್ಕ ಹಾಕಿದ್ರು ನಮಗೆ ಒಂದು 4.5 ಲಕ್ಷ ಪ್ರಾಫಿಟ್ ಆಗುತ್ತೆ. ಖರ್ಚು ಅಮ್ಮಮ್ಮ ನಮಗೆ ಒಂದು 50ರಿಂದ 60 ಸಾವಿರ, ಬೇಡ 70 ಸಾವಿರ ಕಟ್ಕೊಳ್ರಿ, ಅಷ್ಟು ಬರ್ಬೋದು. ಸೊ ಇನ್ನು ಮಿಕ್ಕಿದ್ದು 4 ಲಕ್ಷ ಒಂದು ಎಕರೆಗೆ ಪ್ರಾಫಿಟ್ ಇದೆ. ಸರ್, ಈಗ ಪ್ರಮುಖವಾಗಿ ನಾವು ಅಡಿಕೆಗೆಲ್ಲ ಮಣ್ಣನ್ನು ಒಡಿಸ್ಬೇಕಾಗುತ್ತೆ. ಹೌದು. ಅದೇ ಯಾವ ಥರ ಸರ್? ಅಂದರೆ ನಾವು ಇಯರ್ಲಿ ಅಥವಾ ನೀವು ಮೊದಲೇ ಅದೊಂದು ಏನು ಅಂತಂದರೆ, ಈಗ ನೀವು ಪ್ಲಾಂಟಿಂಗ್ ಮಾಡ್ತೀವಿ ಅಂತಂದರೆ ಫಸ್ಟ್ ಅದಕ್ಕೆಲ್ಲ ಮಣ್ಣು ತುಂಬ್ಕೊಂಬಿಟ್ಟು ಒಂದು 6 ತಿಂಗಳು ಬಿಟ್ಟು ಆಮೇಲೆ ಪ್ಲಾಂಟಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ನಮಗೆ ಈಗ ಅದು ಶಕ್ತಿ ಇಲ್ಲ ಅಂತಂದರೆ ಆಮೇಲೆ ಬರ್ತಾ ಈಗ 1 ವರ್ಷ 2 ವರ್ಷ ಇರ್ಬೇಕಾದ್ರೆ ಅದನ್ನು ಫಿಲ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಆಫ್ಟರ್ ನೀವೇನಾದರೂ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಆಳ ಕಮ್ಮಿ ಆಗಿರುತ್ತೆ. ಹೌದು. ಅಂದರೆ ಹಾಕಬೇಕಾದ್ರೆ ಹೌದು ಆಳ ಕಮ್ಮಿ ತೋಡಿರ್ತಾರೆ, ಮೇಲೆ ಹಾಕ್ಬಿಟ್ಟಿರ್ತಾರೆ. ಅದೇನ್ ಮಾಡುತ್ತೆ, ಗಾಳಿ ಮಳೆ ಬಂದಾಗ ದೊಡ್ಡಕ್ಕೆ ಬೇರೆಲ್ಲ ಮೇಲೆ ಬಂದಿರ್ತವೆ, ಜಲ್ದಿ ಆ ಟೈಮಲ್ಲಿ ಮಣ್ಣು ಕೂಡ ಓಡಿಸ್ತಾರೆ. ಅದು ಸೂಕ್ತ ಅಲ್ಲ, ಅದು ರೋಗಕ್ಕೆ ಎಡೆ ಮಾಡಿಕೊಟ್ಟಂಗಾಗುತ್ತೆ. ಈಗ ಏನು ಮಾಡ್ಬಿಡ್ತೀವಿ ನಾವು, ಮೇಲ್ ಪದ್ರಕ್ಕೆ ಮಣ್ಣು ಏನಾದ್ರು ಏರಿದೀವಿ ಅಂದರೆ ಅದೆಲ್ಲ ಒಳಗಡೆ ಇರೋದೆಲ್ಲ ಸಾಯಿಲೆಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ. ಅದು ಗಾಳಿ ಆಡೋಕ್ಕೆ ಇದೇ ಇರಲ್ಲ, ಜಾಗ ಇರಲ್ಲ. ಅದೇನಪ್ಪ ಗಾಳಿ ತಾಂತ ಇರ್ಬೇಕು ಬೇರು, ಅವಾಗ ಒಳ್ಳೆ ಉತ್ತಮ ಫಸಲು ಕೂಡ ಬರುತ್ತೆ. ಹೌದು, ಚೆನ್ನಾಗಿ ಗಟ್ಟಿ ಮುಟ್ಟಾಗೂ ಕೂಡ ಮರ ಇರುತ್ತೆ ಆ ಥರ. ಸರ್, ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಅಥವಾ ಎಷ್ಟು ಅಡಿಯಿಂದ ಎಷ್ಟು ಅಡಿವರೆಗೂ ನಾವು ಗುಂಡಿನ ತೋಡಿ ಸಸಿಯನ್ನು ನೆಡಬಹುದು? 2x2 ಆದ್ರೆ ಸಾಕು. 2x2 ಸಾಕು. 2x2 ಹಿಂಗೆ ಆಳ ಅಷ್ಟೇ. ಅಂದ್ರೆ ಎಷ್ಟು ವರ್ಷದ ಸಸಿಯನ್ನ, ಅಂದ್ರೆ ನಾವೀಗ ಗೋಟು ಮಾಡಿರ್ತೀವಿ, ಎಷ್ಟು ವರ್ಷಕ್ಕೆ ಅದನ್ನ 1.5 ವರ್ಷ ಅಥವಾ ಕೆಲವರು 2 ವರ್ಷ 3 ವರ್ಷ ಈ ತರ ನೆಡ್ತಾ ಹೋಗ್ತಾರೆ? 2 ವರ್ಷ ಆದ್ರೂ ನಡೀತದೆ, ಏನ್ ತೊಂದರೆ ಇಲ್ಲ. ಆದ್ರೆ ದೊಡ್ಡ ಸಸಿ ಆಗಿರುತ್ತೆ, ಅದೆಲ್ಲ ಏನೂ ಆಗಲ್ಲ, ತೊಂದರೆ ಏನಿಲ್ಲ. ಅಂದ್ರೆ ನಮಗೆ ಅನ್ಕೊಂಡಾಗೆ ಒಂದು 5 ವರ್ಷಕ್ಕೆ ಅದು ಪಿಕಪ್ ಆಗಿ ನಮಗೆ ಫಸಲು ಕೊಡುತ್ತೆ. ಬರುತ್ತೆ. ಸರಿ, ಇನ್ನು ಪ್ರಮುಖವಾಗಿ ಈ ರೋಗದ ವಿಷಯಕ್ಕೆ ಬಂದ್ರೆ, ಅಡಿಕೆಗೆ ತುಂಬಾ ರೋಗ ಬರುತ್ತೆ. ಹೌದೌದು. ಅಂದ್ರೆ ಅದನ್ನು ಕಾಪಾಡ್ಕೊಳ್ಳೋದೇ ಒಂದು ಮಗು ತರ ಕಾಪಾಡ್ಕೊಳ್ಳೋದು. ಅಷ್ಟು ಚೆನ್ನಾಗಿ ಅದಕ್ಕೆ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು ನೀಡಿ ಅದನ್ನ ಕಾಪಾಡ್ಕೊಳ್ಬೇಕು. ಪ್ರಮುಖವಾಗಿ ಎಷ್ಟು ರೋಗಗಳು ಬರ್ಬೋದು ಸರ್ ಅದಕ್ಕೆ? ತುಂಬಾ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಈಗ ರೋಗಗಳು ಅಂತಂದ್ರೆ ಹಿಡಮುಂಡಿಗೆ ರೋಗ ಅಂತ ಮೇಜರ ಬರ್ತೈತಿ. ಅದು ನಥಿಂಗ್ ಬಟ್ ಕ್ಯಾನ್ಸರ್. ಮನುಷ್ಯನಿಗೆ ಯಾವ ತರ ಕ್ಯಾನ್ಸರ್ ಬಂತು ಅಂದ್ರೆ ಅದು ಉಳಿಯೋದೇ ಇಲ್ಲ. ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಅಂದ್ರೆ ಅಪ್ತಾ ಹೋಗುತ್ತೆ ಒಂದ್ ಮರಕ್ಕಿಂತ ಒಂದ್ ಮರಕ್ಕೆ. ಹೌದು, ಅದು ಏನೋ ಮಲ್ಟಿಪಲ್ ಹಾಕ್ಯಂತ ಹೋಗ್ತತಿ. ಈ ವರ್ಷ 1 ಇತ್ತಂದ್ರೆ ತಿರ್ಗಾ 2 ಆಗುತ್ತೆ, 2ರಿಂದ 4, 4ರಿಂದ 16, 16ರಿಂದ ಹಿಂಗೆ ಮಲ್ಟಿಪ್ಲಕ್ಕೆ ಅದು ಹಾಕ್ಯಂತ ಜಾಸ್ತಿ ಹಾಕ್ಯಂತ ಹೋಗುತ್ತೆ. ನಾವು ಅವಾಗೆಲ್ಲ ಭಾಳ ಔಷಧಿ ಅದು ಇದು ಬರ್ತಿ ಎಕ್ಸ್ಪೆರಿಮೆಂಟ್ ಮಾಡಿ ಸೋತು, ಆಮೇಲೆ ಕೃಷಿ ಇದಕ್ಕೆಲ್ಲ ಹೋಗಿ ಅವ್ರ ಹತ್ರ ಜಗಳ ಮಾಡಿ ಇದಕ್ಕೆಲ್ಲ ಏನು ಸೊಲ್ಯೂಷನ್ನೇ ಇಲ್ಲಲ್ಲ ಸರ್ ಅಂತಂದು ಜಗಳ ಮಾಡಿ ಬಂದಿದ್ದೀವಿ. ಆಮೇಲೆ ಲಾಸ್ಟ್ ಫೈನಲ್ ಕನ್ಕ್ಲೂಷನ್ ಬಂದು ಆ ಗಿಡ ತೆಗಿಬೇಕು, ಬೇರೆ ಗಿಡ ಹಾಕ್ಬೇಕು. ಅಂದ್ರೆ ಸರ್, ಈಗ ಮೊದಲನೇದು ಕೊಳೆ ರೋಗ. ಏನು ಹೇಳ್ತೀರಾ? ಕೊಳೆ ರೋಗ ನಮ್ಮಲ್ಲಿ ಅಷ್ಟಾಗಿ ಬರಲ್ಲ. ಕೊಳೆ ರೋಗ ಬಂದರೂ ಅದಕ್ಕೆ ಕಂಟ್ರೋಲ್ ಮಾಡ್ಬೋದು. ಕೊಳೆ ರೋಗ ಅಂದ್ರೆ ಯಾವ ತರ ಇರುತ್ತೆ ಸರ್? ಮೈಲ್ ತುತ್ತ, ಸುಣ್ಣ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ
ಹಾರ್ಡ್ ಆಗುತ್ತೆ ಅದು. ಅಂದ್ರೆ ಯಾವ ತರ Monocrotophos. ಗೊತ್ತಾಗುತ್ತೆ, ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಯಾವ ತರ ಗೊತ್ತಾಗುತ್ತೆ ಅದು ಕೊಳೆ ರೋಗ? ಗೊತ್ತಾಗುತ್ತೆ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಸರ್, ಮಳೆ ಜಾಸ್ತಿ ಆದಾಗ ಹ್ಮ್. ಅದ್ರದ್ದು ಮೇಲೆ ಇದಿರುತ್ತಲ್ಲ, ಹ್ಮ್. ಚಿಗುರು ಬರುತ್ತೆ, Okay. ಅದು ಸುಳೆ, ಹ್ಮ್. ಅದು ಕೊಳಿತಾ ಬರ್ತದೆ, ಮರ ದಪ್ಪ ಅಂದ್ರೆ ಆಗ್ತಾ ಮರಕ್ಕೇನು ಬರ್ತದೆ. ಪ್ರಾಬ್ಲಮ್ ಆಗಲ್ಲ ಅದರಿಂದ? ಇಲ್ಲ, ಆಗುತ್ತೆ. ಓಕೆ. ಸುಳೆನೇ ಕೊಳಿತಾ ಬರುತ್ತದು. ಹ್ಮ್. ಸುಳೆ ಕೊಳಿತಾ ಬಂದಾಗ ಗೊತ್ತಾಗುತ್ತೆ, ಅಲ್ಲಿ ನೀರು ತುಂಬ್ಕೊಂಡ್ಬಿಡ್ತದೆ ಅದರಲ್ಲಿ. ಓಕೆ ಓಕೆ. ಅದನ್ನ ಕೊಯ್ದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಇದು ಹಣಬೆ ರೋಗ ಅಂತ ಬರುತ್ತೆ ಅದು? ಅಣಬೆ ರೋಗನೂ ಅಷ್ಟೇ. ಅಣಬೆ ರೋಗಕ್ಕೂ ಅದಕ್ಕೂ ಕಷ್ಟನೇ, ಹ್ಮ್. ಅದಕ್ಕೂ ಔಷಧಿ ಇಲ್ಲ. ಹಣಬೆ ರೋಗಕ್ಕೆ ಔಷಧಿ ಇಲ್ಲ? ಇಲ್ಲ ಇಲ್ಲ. ಸರ್ ಹಾಗಾದ್ರೆ ಈಗೆಲ್ಲ ಏನ್ ನಾವು ಮಾಡ್ತಾರೆ? ಈಗ ಅದಕ್ಕೆ ಈಗ ಎಲ್ಲ ಹಿಂಗೆ ಆಗ್ತವೆ ಅಂತಂದು ಬಸಿಗಾಲವೆಲ್ಲ ಹೊಡೆದಿವಿ. ಹ್ಮ್. ಅಂದ್ರೆ ನಿಮ್ಗೆ ಯಾವ್ದಾರ ಅನುಭವ ಆಗಿದೆ ನಿಮ್ಮ ತೋಟದಲ್ಲಿ ಆ ಥರ? ಅಣಬೆ ರೋಗ ಕಡಿಮೆ, ಹ್ಮ್. ನಮಗೆಲ್ಲ ಇಡಮುಂಡಿಗೆ ರೋಗ ಜಾಸ್ತಿ. ಓಕೆ ಓಕೆ. ಅಂದ್ರೆ ಅದಕ್ಕೆ ಯಾವ ಥರ ನೀವು ಇಡಮುಂಡಿಗೆ ರೋಗಕ್ಕೆ ತೆಗಿಯೋದು ಹಾಕೋದಷ್ಟೇ, ಬೇರೆದು ಮತ್ತೆ ಅಷ್ಟೇ? ಅಷ್ಟೇ, ಏನಿಲ್ಲ. ಮತ್ತು ಬೇರೆ ಅದಕ್ಕೆ ಬಂತು ಅಂದರೆ ಹ್ಮ್. ಮುಗಿತದ್ರದ್ದು. ಇನ್ನು ಬೇರೆ ಹುಳ ಬಂದ್ರೆ? ಬೇರುಳಕ್ಕೆ ನೀವು ನಿರ್ವಹಣೆ ಮಾಡ್ಬೋದು. ಹ್ಮ್. ಈಗೆಲ್ಲ ಕ್ಲೋರೋಫರಿಫಸ್ ಅಂತ ಅರಳು ಬರುತ್ತೆ, ಅದನ್ನ ಹಾಕ್ಬೋದು. ಹ್ಮ್. ಆಮೇಲೆ ಫೋರಟೆಕ್ಸ್ ಬರೋದು ಮೊದಲೇ, ಹ್ಮ್. ಅದನ್ನ ಹಾಕ್ತಿದ್ದೀವಿ. ಹ್ಮ್. ಅವೆಲ್ಲ ನಿವಾರಣೆ ಮಾಡ್ಬೋದು. ಇದು ಕಷ್ಟ. ಹಳದಿ ರೋಗ? ಹಳದಿ ರೋಗನೂ ಅಷ್ಟೇ, ಅದು ಕಷ್ಟನೇ. ಎಲ್ಲ ಕಷ್ಟನೇ ರೋಗಗಳು ಬಂದ್ರೆ? ರೋಗ ಅದು ಕಷ್ಟ. ಅಂದ್ರೆ ಇಷ್ಟೊಂದು ರೋಗಗಳಿದೆ, ಹಾಂ, ಮತ್ತೆ ಎಲೆ ಚುಕ್ಕಿ ರೋಗ ಕೂಡ ಅದು ಎಲೆ ಚುಕ್ಕಿ ಪರವಾಗಿಲ್ಲ. ಹ್ಮ್. ಇದು ಹಳದಿ ರೋಗ ಬಂದ್ರೆ ಅದು ಹೋಗೋದೆ, ಅದು ಹೋಗುತ್ತೆ ಮರ. ಅದು ಅಣಬೆ ರೋಗ. ಅಂದ್ರೆ ನಾವು ಮರ ಕಡಿಲೇಬೇಕಾಗತ್ತೆ, ಕಡಿಲೇಬೇಕು, ಮತ್ತೆ ಅಲ್ಲಿಗೆ ಬೇರೆ ಹಾಕ್ಲೇಬೇಕು, ಬೇರೆ ಮತ್ತೆ. ಹಾಕ್ಲೇಬೇಕು. ಅಂದ್ರೆ ಅಂದ್ರೆ ಹೊಡೆದ್ರು ಅದನ್ನ ಸುಟ್ಟಾಕ್ಬೇಕು ಅದನ್ನ. ಮತ್ತೆ ಹಬ್ಬುತ್ತೆ. ಅಂದ್ರೆ ಈಗ ನಾವು ಒಂದ್ ಮರಕ್ಕೆ ಅದು ಹಬ್ಬಿರುತ್ತೆ, ಹೌದು. ಇನ್ನೊಂದ್ ಮರಕ್ಕೆ ಹಬ್ಬದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಅದು ಆಗ ಆಲ್ರೆಡಿ ಬಂದಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. Okay. ಇದು ಕಡ್ದು ಆದ್ಮೇಲೆ ಒಂದು 5-6 ತಿಂಗಳ ಮೇಲೆ ಮತ್ತೆ ಪಕ್ಕದಕ್ಕೆ ಬಂದಿರ್ತದೆ ಅದು. ಜಲ್ದಿ ಗುರುತಿಸಿ ಅದನ್ನ ಕಡ್ದು ಆಮೇಲೆ ಬೇರೆ ಪ್ಲಾಂಟ್ ಮಾಡೋದು. ಮತ್ತೆ ಹೌದು, ಅಂದ್ರೆ ನಮ್ಮ ಅನುಭವದ ಪ್ರಕಾರ. ಓಕೆ. ಅಂದ್ರೆ ತುಂಬಾ ಕೆಲಸಗಳಿದೆ ಅದು. ಹೌದು, ತುಂಬ ಇದೆ. ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ನೋಡ್ಕೊಂಬೇಕದ್ನ. ಸರ್, ಈಗ ಪ್ರಮುಖವಾಗಿ ಎಲ್ಲರೂ ಕೂಡ ಲಾಭ ಎಷ್ಟು ಬರುತ್ತೆ ಅಂತ ಕೇಳ್ತಿರ್ತಾರೆ. ಅಂದ್ರೆ ಅಡಿಕೆ ಬೆಳೆಯೋದ್ರಿಂದ ತುಂಬಾ ಲಾಭ ಬರುತ್ತೆ. ಹೌದು, ನಾವು ಮಾಡ್ದಂಗೆ ನಮ್ದು ನಾವೆಲ್ಲ ಹೆಚ್ಚು ಕಡಿಮೆ ಒಂದೊಂದು ಎಕರೆಗೆ 13-14 ಕ್ವಿಂಟಲ್ವರೆಗೂ ಬೆಳೆದಿದ್ದೀವಿ. ಡಿಪೆಂಡಿಂಗ್ ಅಪ್ಪನ್ ನಾವು ಹೆಂಗೆ ಶ್ರಮ ಮಾಡ್ತೀವೋ, ಹಾಕ್ತೀವೋ, ಎಫರ್ಟ್ ಹಾಕ್ತೀವೋ, ಅಷ್ಟು ಉತ್ಪತ್ತಿ ಬರುತ್ತೆ. ಅಂದ್ರೆ ಸರ್, ವಾರ್ಷಿಕವಾಗಿ ಎಷ್ಟು ಲಾಭ ಆಗ ಒಂದು ಎಕರೆಗೆ? ವಾರ್ಷಿಕವಾಗಿ ಎಲ್ಲ ಖರ್ಚು ಕಳೆದ್ರೆ ಒಂದು 4 ಲಕ್ಷ ಅಂತ ಉಳಿಸ್ಬೋದು. 4-5 ಲಕ್ಷ ಉಳಿಸ್ಬೋದು. ಅಂದ್ರೆ ಇಲ್ಲಿ ಸರ್, ಈಗ ಚೇಣಿ ಅಂತ ಕೊಡ್ತಾರೆ, ಮತ್ತೆ ಅವರೇ ಸ್ವಂತವಾಗಿ ಕೊಯ್ಸಿ ಬೇಯಿಸಿ ಮಾರ್ತಾರೆ. ಈ ಎರಡಕ್ಕೂ ಡಿಫ್ರೆನ್ಸ್ ಏನಿದೆ? ಕೇಣಿ ಕೊಟ್ಟರೆ ಸ್ವಲ್ಪ ಹೊಡ್ತಾಗುತ್ತೆ ನಮಗೆ, ಯಾರಿಗೆ ಕೊಟ್ಟವರಿಗೆ ಹೊಡ್ತಾಗುತ್ತೆ. ಅಂದ್ರೆ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಅವನು ಪ್ರಾಫಿಟ್ ಇಲ್ದಲೇ ಮಾಡೋದಿಲ್ಲ. ಹೌದು, ಅವನಿಗೆ ಬೇಕು. ಅಂದ್ರೆ ಕೂಲಿಗಳು ಸಿಗಲ್ಲ, ಬಹಳ ಪ್ರಾಬ್ಲಮ್ ಸರ್, ಅದು ಪ್ರಾಬ್ಲಮ್ ಆಗುತ್ತೆ. ಬಹಳ ಪ್ರಾಬ್ಲಮ್. ಇನ್ನ ಮನೆಯಲ್ಲಿ ಏನಾದ್ರು ಜಾಸ್ತಿ ಜನ ಇದ್ರೆ ಅವರೇ ಕೂಡ ಮಾಡ್ಕೊಳ್ಬಹುದು. ಹಂಗಂದ್ರೆ ಅಂದ್ರೆ ಬೇಯಿಸೋದು ಮಾಡ್ಬೋದು. 1 ಎಕರೆ 2 ಎಕರೆ 3 ಎಕರೆ ಇದ್ರೆ ಮಾಡ್ಕೊಬೋದು. ತೋಟದಿಂದ ತರಕ್ಕೆಲ್ಲ ಆಳುಗಳು ಬೇಕು. ಅಂದ್ರೆ ಡಿಫ್ರೆನ್ಸ್ ಎಷ್ಟಾಗ್ಬೋದು ಸರ್ ಅದಕ್ಕೂ ಇದಕ್ಕೂ? ಡಿಫ್ರೆನ್ಸು ಅಂದ್ರೆ ನಾವೀಗ 1 ಎಕರೆ ಚೇಣಿ ಕೊಡ್ತೀವಿ ಅಂತ ತಿಳ್ಕೊಳ್ಳಿ, ಎಷ್ಟು ಸಿಗಬಹುದು? ಅಥವಾ ನಾವು ಬೇಯಿಸಿ ನಾವು ಮಾರಾಟ ಮಾಡಿದ್ರೆ ಎಷ್ಟು ಸಿಗ್ಬಹುದು? ಹೆಚ್ಚು ಕಡಿಮೆ ಎಕರೆಗೆ ನಿಮಗೆ ಒಂದೊಂದು 70,000-80,000 ಉಳಿಸ್ಬೋದು. 1 ಎಕರೆಗೆ? 1 ಎಕರೆ ಅಂದ್ರೆ ಎಕ್ಸ್ಟ್ರಾ ಅದು ಓಕೆ ಉಳಿಸ್ಬೋದು, ನಮ್ಮ ಖರ್ಚೆಲ್ಲ ತೆಗೆದು. 4 ಲಕ್ಷ ಅಂತಂದ್ರೆ ಕೇಣಿ ಕೊಟ್ಟ ನಮಗೆ 320 ಸಿಗುತ್ತೆ ಅಷ್ಟೇ. ಅದು ನಾವೇ ಮಾಡಿದ್ರೆ 4 ಲಕ್ಷ ಸಿಗುತ್ತೆ ಖರ್ಚೆಲ್ಲ ಕಳೆದು. ಈಗ ಪ್ರಮುಖವಾಗಿ ಉತ್ತಮ ಫಸಲು ಬರಬೇಕು. ನಾವು ಇಷ್ಟೊಂದು ದುಡ್ಡು ನಾವು ಮಾಡಬೇಕು ಅಂತ ಹೇಳಿದ್ರೆ ಉತ್ತಮ ಫಸಲು ಬರಬೇಕು. ಯಾಕಂದ್ರೆ ಮರದಲ್ಲಿ ಫಸಲ ಇಲ್ಲ ಅಂತ ಹೇಳಿದ್ರೆ ಅಷ್ಟು ದುಡ್ಡು ತೆಗೆಯೋಕ್ಕೂ ಆಗಲ್ಲ 1 ಎಕರೆಯಲ್ಲಿ. ಫಸಲು ಬರ್ಬೇಕಂದ್ರೆ ನಾವೇನ್ ಮಾಡಬೇಕು? ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಈಗ ಇತ್ತಿತ್ತಲ ಯೂಸ್ ಮಾಡ್ತಾ ಇದೀವಿ. ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಅಂದ್ರೆ ಈಗ ಸಾವಯವ ಹೋಗ್ಬಿಟ್ಟಿದೆ, ಇಲ್ಲ ಸಾವಯವ ಗೊಬ್ಬರದ್ದು ಭಾಳ ಕಮ್ಮಿ ಸರ್. ಓಕೆ, ಕಮ್ಮಿ. ಅಂದ್ರೆ ಸರ್, ಸಾವಯವಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಕಾಣುತ್ತೆ? ಅಂದ್ರೆ ಡಿಫ್ರೆನ್ಸ್ ಅಂತಂದರೆ ಅದು ದೀರ್ಘಕಾಲ ಬರ್ತದೆ ಸಾವಯವ ಗೊಬ್ಬರದ್ದು. ಇದು ಸ್ವಲ್ಪ ಜರ್ಲಿಯಾಗಿ ಹೋಗುತ್ತೆ. ಅಂದರೆ ಬೇಗ ಬರುತ್ತೆ, ಬೇಗ ಹೋಗುತ್ತೆ. ಅದಕ್ಕೆ ಮತ್ತೆ ನಾವು ಇಂಟರ್ ಕ್ರಾಪ್ ಮಾಡಿಬಿಡ್ತೀವಿ ಮತ್ತೆ. ಸರ್, ನಿಮ್ದೆಲ್ಲ ಎಷ್ಟು ವರ್ಷದ ಮರಗಳು ನಿಮ್ದೆಲ್ಲ? ನಮ್ದೆಲ್ಲ ಈಗ 41 ವರ್ಷ. ಟೋಟಲ್ ಎಷ್ಟು ಎಕರೆ ಇದೆ ಸರ್? ಎಲ್ಲ ಟೋಟಲ್ 40 ಎಕರೆ ಇದೆ. 40 ಎಕರೆ. ಸರ್, ನಿಮ್ಮ ವಾರ್ಷಿಕ ಆದಾಯ? ವಾರ್ಷಿಕ ಆದಾಯ ನಮ್ಮದೆಲ್ಲ ಒಟ್ಟು ಕುಟುಂಬ ಇದೆ. ಓಕೆ. 1 ಕೋಟಿ ಮೇಲೆ 1.5 ಕೋಟಿ ಮೇಲೆ ಬರುತ್ತೆ. ಓಕೆ. ಈಗ ನಮ್ಮ ವೀಕ್ಷಕರಿಗೆ ಅದೇ ರೀತಿ ಏನು ಹೇಳ್ತೀರಾ? ಅಂದರೆ ಅಡಿಕೆ ಬೆಳೆಯೋದ್ರಿಂದ ನಿಮ್ಗೆ ಆಗುವಂತಹ ಅನುಕೂಲಗಳೇನು, ಅಥವಾ ನೀವು ಯಾವ ಥರ ಬೆಳೆದ್ರೆ ಏನಾಗಬಹುದು? ಯಾಕಂತ ಹೇಳಿದ್ರೆ ಇಲ್ಲಿ ಅರ್ಧ ಎಕರೆ ಇಟ್ಕೊಂಡಿರೋರು ಇದ್ದಾರೆ, ಹೌದು, 1 ಎಕರೆ ಬಡವರಿದ್ದಾರೆ, ಹೌದು. ಅವರಿಗೆಲ್ಲ ಒಂದು ಕೈ ತುಂಬ ದುಡ್ಡು ಸಿಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬೆಳೆಗಳನ್ನು ಬೆಳೆದಕ್ಕೆ ಅವ್ರಿಗೆ ಹೇಳ್ತೀರಾ? ಅದೇ ನಾವು ಅಡಿಕೆ ಬೆಳ್ಕೊಂಡು ಅದ್ರ ಜೊತೆ ಇಂಟರ್ ಕ್ರಾಪ್ ಬೆಳ್ಕೊಂಡು ಹೋಗ್ರಿ, ಅದರಿಂದನೂ ದುಡ್ಡು ಸಿಗುತ್ತೆ. ಆಮೇಲೆ ಸಂಸಾರನೂ ಚೆನ್ನಾಗಿ ನಡೀತದೆ. ನಮ್ಮ ಕೆಲಸನೂ ನಾವು ಮಾಡ್ದಂಗೆ ಆಗುತ್ತೆ. 1 ಎಕರೆ 2 ಎಕರೆ.
ಕೊನೆಯದಾಗಿ ಏನು ಹೇಳ್ತೀರಾ ವೀಕ್ಷಕರು? ಕೊನೆಯದಾಗಿ ಚೆನ್ನಾಗಿ ಎಲ್ಲರಿಗೂ ಈ ಅಡಿಕೆ ಒಳ್ಳೆ ರೇಟ್ ಇದೆ, ಎಲ್ಲರನ್ನೂ ಒಂಥರ ಸುಖ ಸಮೃದ್ಧಿಯಿಂದ ನೋಡ್ಕೊಳ್ತಾ ಇದೆ ನಮ್ಮನ್ನದು. ನಾವು ಅದಕ್ಕೆ ಯಾವತ್ತೂ ಚಿರಋಣಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಅಡಿಕೆ ಬೆಳೆ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಅಡಿಕೆ ಬೆಳೆಗಾರಂತಹ ಚನ್ನಬಸಪ್ಪ KG ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರು. ಅಡಿಕೆ ಬೆಳೆಯಿಂದ ಏನೆಲ್ಲ ಆಗುತ್ತೆ, ಏನೆಲ್ಲ ಅನುಕೂಲ ಆಗುತ್ತೆ, ಮತ್ತು ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು, ಮೊದಲಿಗೆ ನಾವು ಏನೆಲ್ಲ ಅದರಿಂದ ಪ್ರಯೋಜನಗಳನ್ನು ಪಡಿತೀವಿ ಅಂತ ಕೂಡ ಹೇಳಿದ್ರು. ಇನ್ನೂ ಪ್ರಮುಖವಾಗಿ ಯಾವ ರೀತಿ ಬೆಳೆಯನ್ನು ಬೆಳೆದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ರು. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.